ನೋಡಿ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಇದನ್ನು ನೋಡ್ತಾ ಇದ್ದರೆ ತುಂಬ ಜನರಿಗೆ ಗೊತ್ತಾಗಿರುತ್ತೆ ಯಾವ ಸ್ಥಳ ಅಂತ. ಹೌದು, ಖಂಡಿತವಾಗಿಯೂ ಇದು ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನ. ನಾವೇನೋ ಇಲ್ಲಿಯ ದೇವಿಯ ಮೂರ್ತಿಯನ್ನು ನೋಡುವಂತ ಬಂದರೆ ಇಲ್ಲಿ ದೇವಿಯ ಮೂರ್ತಿನೇ ಇಲ್ಲವಂತೆ. ಹಾಗಾದರೆ ನೀವು ಕೇಳ್ಬೋದು, ಕಳ್ಳರು ಯಾರಾದರೂ ಕದ್ಕೊಂಡು ಹೋಗಿದ್ದಾರಾ ಅಂತ. ಖಂಡಿತವಾಗಿಯೂ ಇಲ್ಲ. ಕೆಲವರಿಗೆ ಇದರ ಬಗ್ಗೆ ಗೊತ್ತು. ಒಂದು ವೇಳೆ ಗೊತ್ತಾಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಮುಂದೆ ಹೋಗ್ತಾ ಇದರ ಬಗ್ಗೆ ಹೇಳ್ತೇನೆ. ಹಾಗಾಗಿ ವಿಡಿಯೋವನ್ನು ಕೊನೆಯ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ನೋಡಿ, ದೇವಿಯ ಮೂರ್ತಿ ಇಲ್ಲದೇ ಇದ್ದರೂ ಎಷ್ಟು ಜನರು ಬಂದಿದ್ದಾರೆ ಅಂತ. ಕೆಲವರಿಗೆಲ್ಲ ಗೊತ್ತಿರುವುದಿಲ್ಲ, ಇನ್ನು ಕೆಲವರಿಗೆ ಗೊತ್ತಿರುತ್ತೆ. ಆದರೂ ದೇವಸ್ಥಾನವನ್ನು ನೋಡುವಂತ ಬಂದಿರುತ್ತಾರೆ. ಒಳಗಡೆ ವಿಶಾಲವಾದ ಸಭಾಂಗಣ ಇದೆ ನೋಡಿ. ಜನ ಇಲ್ಲಿ ಕೂಡ ವಿಶ್ರಾಂತಿ ಮಾಡ್ತಾ ಇದ್ದಾರೆ. ನಾವು ಗರ್ಭಗುಡಿ ಇದ್ದ ಕಡೆಗೆ ಹೋಗುವ. ಶಿರಸಿಯು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತದೆ. ಇದು ಒಂದು ತಾಲೂಕು ಪ್ರದೇಶ. ಇಲ್ಲಿ ಹೆಚ್ಚಾಗಿ ಭತ್ತ, ತೆಂಗು, ಅಡಿಕೆಯನ್ನು ಬೆಳೆಯುತ್ತಾರೆ. ನೋಡಿ, ಈಗ ನೀವು ಮುಂದೆ ನೋಡ್ತಾ ಇದ್ದೀರಲ್ಲ, ಅದೇ ಗರ್ಭಗುಡಿ ಆಯಿತಾ. ಆದರೆ ದೇವಿ ಇಲ್ಲ, ಬಾಗಿಲು ಹಾಕಿದ್ದಾರೆ. ಅದರ ಬಗ್ಗೆ ಮುಂದೆ ನಾನು ಹೇಳ್ತೇನೆ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಇಲ್ಲಿಯ ಮಾರಿಕಾಂಬಾ ದೇವಿಯನ್ನು ಎಲ್ಲ ದೇವಿಯರಿಗೆ ದೊಡ್ಡಕ್ಕ ಎಂದು ಕರೆಯುತ್ತಾರೆ. ಅಂದರೆ ಕೊಲ್ಲೂರಿನ ಮೂಕಾಂಬಿಕೆ, ಮೈಸೂರಿನ ಚಾಮುಂಡೇಶ್ವರಿಗೂ ಈಕೆಯೇ ಅಕ್ಕ. ನಾನು ಬಂದಿರೋದು ಜಾತ್ರೆಯ ಸಮಯದಲ್ಲಿ, ಹಾಗಾಗಿ ಇಲ್ಲಿ ದೇವಿಯ ಮೂರ್ತಿ ಇಲ್ಲ. ಇಲ್ಲಿಯ ದೇವಿಯ ಮೂರ್ತಿಯನ್ನು ಬಿಡಕಿ ಬೈಲ್ ಅಂದರೆ ಜಾತ್ರಾ ಗದ್ದುಗೆಯಲ್ಲಿ ಇಡ್ತಾರೆ. ನಾವು ಅಲ್ಲಿ ದೇವಿಯನ್ನು ನೋಡ್ಬೋದು. ನೀವು ಬೇರೆ ಕಡೆಯೆಲ್ಲ ಈಗ ರಥೋತ್ಸವ ಎಲ್ಲ ಆಗ್ತಾ ಇದ್ದರೆ ರಥದಲ್ಲಿ ಉತ್ಸವ ಮೂರ್ತಿಯನ್ನು ಕೂರಿಸ್ತಾರೆ. ಆದರೆ ಇಲ್ಲಿ ಹಾಗಲ್ಲ. ದೇವಸ್ಥಾನದಲ್ಲಿರೋ ದೇವಿಯನ್ನೇ ಜಾತ್ರಾ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ. ಇದು ಕರ್ನಾಟಕದ ಅತಿ ದೊಡ್ಡ ಜಾತ್ರೆ. ಹಾಗಾಗಿ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತಾದಿಗಳು ಬರ್ತಾರೆ. ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ ವ್ಯಾಪಾರ ಮಾಡಲು ವ್ಯಾಪಾರಸ್ಥರು ಕೂಡ ಬರುತ್ತಾರೆ. ನೀವು ಜಾತ್ರೆಯ ಸಮಯದಲ್ಲಿ ತುಂಬ ರಶ್ ಇರುತ್ತೆ. ಹಾಗಾಗಿ ಬೇರೆ ದಿನ ನಾನು ದೇವಿಯನ್ನು ನೋಡಲು ಬರುತ್ತೇನೆ ಅಂತ ಹೇಳಿದರೆ ದಯವಿಟ್ಟು ಇದರ ಬಗ್ಗೆ ಒಂದು ಗಮನವಿರಲಿ. ಯಾಕಂದರೆ ಜಾತ್ರೆ ಮುಗಿದ ನಂತರ 40 ದಿವಸಗಳ ತನಕ ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡ್ತಾರೆ. ಹಾಗೆ ದೇವಿಯನ್ನು ನೀರಿನಲ್ಲಿ ಮುಳುಗಿಸಿಡ್ತಾರೆ. ಅಂದರೆ ಜಾತ್ರೆ 9 ದಿವಸ ನಡೆಯುತ್ತಲ್ಲ, ಆ 9 ದಿವಸ ತನಕ ನೀವು ದೇವಿಯನ್ನು ನೋಡಬಹುದು. ನಂತರ ಏನು 40 ದಿವಸ ಇದೆಯಲ್ಲ, ಅಲ್ಲಿ ತನಕ ದೇವಿಯನ್ನು ನೋಡಲು ಸಾಧ್ಯವಿಲ್ಲ. ನಂತರ ನೀವು ದೇವಿಯನ್ನು ನೋಡಬೇಕಾದ್ರೆ ಯುಗಾದಿಯ ತನಕ ಕಾಯಬೇಕು. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಗಮನವಿರಲಿ. ಅಂದರೆ ಇದು ಪ್ರತಿ ವರ್ಷ ಆಗಲ್ಲ, ಯಾವಾಗ ಜಾತ್ರೆ ನಡೆಯುತ್ತೆ ನೋಡಿ ಆ ಸಮಯದಲ್ಲಿ ಮಾತ್ರ ಆಗೋದು. ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಈಗ ನಡೆದಿರೋದು 2024ರಲ್ಲಿ. ಹಾಗಾಗಿ ಮುಂದೆ 2026, 2028 ಈ ರೀತಿ ಪ್ರತಿ 2 ವರ್ಷ ಜಾತ್ರೆ ಮುಂದುವರಿಯುತ್ತಾನೆ ಇರುತ್ತೆ. ನೋಡಿ ಎಷ್ಟೆಲ್ಲ ವ್ಯಾಪಾರಸ್ಥರು ಇದ್ದಾರೆ. ಹಾಗೆ ಜನ ಕೂಡ ತುಂಬಾ ಇದ್ದಾರೆ ನೋಡಿ. ಪೊಟ್ಯಾಟೊ ಟ್ವಿಸ್ಟರ್ ಅಂತೆ, ಇದು ಎಲ್ಲ ಜಾತ್ರೆಯಲ್ಲೂ ಸಾಮಾನ್ಯವಾಗಿ ಬಂದಿರುತ್ತೆ. ಇದು ನೋಡಿ ದಾವಣಗೆರೆ ಬೆಣ್ಣೆ ದೋಸೆ ಅಂತೆ ನೋಡಿ. ಆಮೇಲೆ ಮೈಸೂರು ಸ್ಪೆಷಲ್ ಗೋಬಿ ಮಂಚೂರಿ ನೋಡಿ. ಇದು ಹಾಗೆ ಗೋಬಿ ಮಂಚೂರಿ ಎಲ್ಲ ಜಾತ್ರೆಯಲ್ಲೂ ಸಾಮಾನ್ಯವಾಗಿ ತುಂಬಾ ಅಂಗಡಿ ಇರುತ್ತೆ. ಇಲ್ಲಿ ನೋಡಿ ಬಟ್ಟೆ ಅಂಗಡಿ ಇದೆ, ಸಣ್ಣ ಮಕ್ಕಳದ್ದು ಬಟ್ಟೆ ಇದೆ ನೋಡಿ. ಇಲ್ಲಿ ಫ್ರೆಶ್ ಲೈಮ್ ಸೋಡಾ ಅಂತೆ. ಇಲ್ಲಿ ನೋಡಿ ಅಂತೆ ರಥದ ಹತ್ತಿರನೇ ಕೋಳಿ ಮೊಟ್ಟೆ ಇಟ್ಟಿದ್ದಾರೆ ನೋಡಿ. ಕಬ್ಬಿನ ಹಾಲಿದೆ. ಹಾಗೆ ನೋಡಿ ಮಕ್ಕಳ ಆಟ ಸಾಮಾನು ಎಷ್ಟಿದೆ ನೋಡಿ. ಇಲ್ಲಿ ನೋಡಿ ನ್ಯಾಚುರಲ್ ಐಸ್ ಕ್ರೀಮ್ ಅಂತೆ, ನಂದಿನಿ ಐಸ್ ಕ್ರೀಮ್. ಇದು ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಆದರೂ ಇಲ್ಲಿನ ತೇರು ನೋಡಿ ಸಣ್ಣದಾಗಿ ತುಂಬಾ ಸುಂದರವಾಗಿದೆ ನೋಡಿ ಅಂತೆ. ಚಿಕ್ಕದಾಗಿ ಚೊಕ್ಕವಾಗಿದೆ. ಇಲ್ಲಿ ನೋಡಿ ಎಳನೀರನ್ನು ಮಾರ್ತಾ ಇದ್ದಾರೆ. ಇದು ಕುಡಿಯುವುದರಿಂದ ದೇಹಕ್ಕೆ ಒಳ್ಳೆಯದು. ನೀವು ತಂಪು ಪಾನೀಯ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿಯೋದಕ್ಕಿಂತ ಈ ಎಳನೀರು ಕುಡಿದರೆ ತುಂಬಾ ಒಳ್ಳೆಯದು. ಚಾಟ್ಸ್ ಇದೆ ನೋಡಿ, ಮುಂಬೈ ಬೇಲ್ಪುರಿ. ಬಟ್ಟೆ ಅಂಗಡಿ ಮಾತ್ರ ತುಂಬಾ ಬಂದಿದೆ ಇಲ್ಲಿ. ಅಮೂಲ್ ಐಸ್ ಕ್ರೀಮ್ ಇದೆ ನೋಡಿ.
ಬಣ್ಣ ಬಣ್ಣದ ಕನ್ನಡಕನೂ ಇದೆ. ಪೊಲೀಸರು ಬಂದರು ನೋಡಿ. ತೊಟ್ಟಿಲು ಇದು ಕೇವಲ ಒಂದೇ ಅಲ್ಲ, ಒಂದು 2-3 ಕಡೆ ಇರುತ್ತೆ ಆಯಿತಾ, ತುಂಬಾ ದೊಡ್ಡದಿರುತ್ತೆ ನೋಡಿ. ಇವಾಗ ಮಾತ್ರ ಯಾರೂ ಇಲ್ಲ, ಸಂಜೆ ಹೋಗ್ತಿದ್ದಂಗೆ ರಾತ್ರಿ ಆಗ್ತಿದ್ದಂಗೆ ತುಂಬಾ ರಶ್ ಇರುತ್ತೆ ಇಲ್ಲಿ, ಕಾಲಿಡ್ಲೂ ಆಗಲ್ಲ ಅಷ್ಟು ಜನ ಇರ್ತಾರೆ ಇಲ್ಲಿ ನೋಡಿ. ಅಂತ ಎಷ್ಟು ಚೆಂದ ಇದೆಯಲ್ಲ, ಎಷ್ಟು ಹೈಟು ಇದೆ ನೋಡಿ. ಮತ್ತು ಜಾತ್ರೆಯ ದಿನ ಪ್ರತಿ ದಿವಸ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಭೋಜನಾಲಯ ಅಂತ ಅಲ್ಲಿ ಹೊರಗಡೆನೇ ಮಾಡಿರ್ತಾರೆ, ಆ ಶಾಲೆ ಹತ್ತಿರ ಗ್ರೌಂಡ್ ಇರುತ್ತಲ್ಲ, ಅಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಇಲ್ಲಿ ನೋಡಿ ಮಕ್ಕಳ ಆಟದ ಸಾಮಾನಿದೆ, ಐಸ್ ಕ್ರೀಮ್ ಅಂಗಡಿ ಇದೆ ನೋಡಿ. ಈ ಜಾತ್ರೆ ಬೇಸಿಗೆ ಕಾಲದಲ್ಲಿ ನಡೆಯುತ್ತೆ, ಹಾಗಾಗಿ ತುಂಬ ಸೆಕೆ ಇರೋದರಿಂದ ಐಸ್ ಕ್ರೀಮ್ ಕೂಡ ತುಂಬಾ ಸೇಲ್ ಆಗುತ್ತೆ ನೋಡಿ. ಎಲ್ಲೋ ಆಟ ಸಾಮಾನಿದೆ ನೋಡಿ. ಇವಾಗಷ್ಟು ಜನ ಇಲ್ಲ, ಯಾಕಂದರೆ ಮಧ್ಯಾಹ್ನ ಅಲ್ಲ, ಹಾಗಾಗಿ. ಅದೇ ನೀವು ಸಂಜೆ ಅಥವಾ ರಾತ್ರಿ ಬಂದಿರಂತ ಹೇಳಿದರೆ ಇಲ್ಲಿ ನಿಮಗೆ ಈ ಥರ ಓಡಾಡಲಿಕ್ಕಾಗಲ್ಲ, ನೀವು ನಿಂತ್ಕೊಂಡು ಸಾಕು, ನಿಮ್ಮನ್ನು ದುಡ್ಕೊಂಡು ಹೋಗ್ತಾರೆ, ಆ ಥರ ಇರುತ್ತೆ ನೋಡಿ. ಎಷ್ಟೆಲ್ಲ ಅಂಗಡಿ ಇದೆ ನೋಡಿ. ನೋಡಿ ಇಲ್ಲಿ ಕಲ್ಲಂಗಡಿ ಹಣ್ಣು ಮಾರ್ತಾ ಇದ್ದಾರೆ ನೋಡಿ. ಇದೇನು ಕಲ್ಲಂಗಡಿ ಹಣ್ಣು ನೋಡಿ. ಹಲ್ವಾ ಸ್ಟಾಲ್ ಅಂತೆ. ನಂದಿನಿ ಐಸ್ ಕ್ರೀಮ್ ನೋಡಿ. AK ಎಂಟರ್ಪ್ರೈಸಸ್ ಹ್ಯಾಂಗೋ ಐಸ್ ಕ್ರೀಮ್. ಇಲ್ಲಿನ ಜಾತ್ರೆಯು ಎಷ್ಟು ದಿವಸ ನಡೆಯಬಹುದು ಹೇಳಿ? ಒಂದಲ್ಲ ಎರಡಲ್ಲ 9 ದಿವಸ ಇಲ್ಲಿ ಜಾತ್ರೆ ನಡೆಯುತ್ತೆ, ಮತ್ತು 9 ದಿವಸವೂ ಜನಜಂಗುಳಿ ತುಂಬಾ ಇರುತ್ತೆ. ಇಲ್ಲಿನ ಜಾತ್ರೆ ತುಂಬ ವಿಭಿನ್ನ. ಯಾಕಂತ ಹೇಳಿದರೆ, ಈಗ ಬೇರೆ ದೇವಸ್ಥಾನಗಳ ಜಾತ್ರೆಯಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಹೊರಗೆ ಬಂದು ನಿಮ್ಗೆ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡಿ ಮನೆಗೆ ಹೋಗ್ತೀರಾ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಗರ್ಭಗುಡಿಯಲ್ಲಿ ಪೂಜೆ ಮಾಡುವಂಥ ದೇವಿಯ ಮೂರ್ತಿಯನ್ನೇ ಜಾತ್ರಾ ಗದ್ದುಗೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. 8 ಕೈಗಳ 7 ಅಡಿ ಎತ್ತರದ ದೇವಿಯ ಮೂರ್ತಿಯನ್ನು ನೋಡ್ತಾ ಇದ್ದರೆ ಮನಸ್ಸಿಗೆ ಧನ್ಯತಾ ಭಾವ ಮೂಡುತ್ತದೆ. ಯಾಕಂದರೆ ಇದೇ ದೇವಿ ಗರ್ಭಗುಡಿಯಲ್ಲಿರುವಂಥ ಮೂರ್ತಿಯೇ ಆಗಿರುತ್ತದೆ. ಅದೇ ನೀವು ಗರ್ಭಗುಡಿಯಲ್ಲಿ ನೋಡ್ತಾ ಇದ್ದರೆ ನಿಮ್ಗೆ ಅಷ್ಟೊಂದು ಸ್ಪಷ್ಟವಾಗಿ ಕಾಣಲ್ಲ, ಯಾಕಂದರೆ ಅಷ್ಟೊಂದು ಬೆಳಕು ಬರೋದೇ ಇರುವುದರಿಂದ ನಿಮಗೆ ಸ್ಪಷ್ಟವಾಗಿ ಗೋಚರವಾಗುವುದಿಲ್ಲ. ಅದೇ ನೀವು ಜಾತ್ರೆಯಲ್ಲಿ ನೋಡ್ತಾ ಇದ್ದರೆ ಸ್ಪಷ್ಟವಾಗಿ ಕಾಣಬಹುದು. ಹಾಗಾಗಿ ಮನಸ್ಸಿಗೆ ಧನ್ಯತಾ ಭಾವ ಮೂಡುತ್ತೆ. ಇದಕ್ಕಾಗಿಯೇ ದೇವಿಯನ್ನು ನೋಡಲು ಬೇರೆ ಬೇರೆ ರಾಜ್ಯಗಳಿಂದ ಜನರು ಬರ್ತಾರೆ. ಇಲ್ಲಿ ಜಾತ್ರೆಯ ಕೊನೆಯ ದಿವಸ ಕೋಣನನ್ನು ಕಡಿತಿದ್ರು. ಗಾಂಧೀಜಿಯವರು 1933ರಲ್ಲಿ ಭೇಟಿ ಕೊಟ್ಟಾಗ ನಂತರ ಇಲ್ಲಿ ಕೋಣ ಕಡಿಯುವುದನ್ನು ನಿಲ್ಲಿಸಲಾಯಿತು ಅಂತ ಇಲ್ಲಿನವರು ಹೇಳುತ್ತಾರೆ. ಹಾಗೆ ಜಾತ್ರೆಯ ಕೊನೆಯಲ್ಲಿ ದೇವಿಯನ್ನು ಇಟ್ಟ ಸ್ಥಳದ ಚಪ್ಪರಕ್ಕೆ ಬೆಂಕಿ ಹಾಕಿ ಕೋಣದ ಸಾಂಕೇತಿಕ ಬಲಿ ನಡೆಯುತ್ತೆ. ನೀವು ಕೇಳಬಹುದು, ಜಾತ್ರೆಯ ಕೊನೆಯ ದಿನ ಯಾಕೆ ಚಪ್ಪರಕ್ಕೆ ಬೆಂಕಿ ಹಾಕ್ತಾರೆ ಮತ್ತು ಕೋಣದ ಸಾಂಕೇತಿಕ ಬಲಿ ಯಾಕೆ ನಡೆಯುತ್ತೆ ಅಂತ. ಇದಕ್ಕೆ ಒಂದು ಕತೆ ಇದೆ. ಒಂದು ಊರಲ್ಲಿ ಬ್ರಾಹ್ಮಣ ಹುಡುಗಿ ಇರ್ತಾಳೆ. ಅವಳನ್ನು ಬೇರೆ ಜಾತಿಯವ ಪ್ರೀತಿಸ್ತಾ ಇರ್ತಾನೆ. ಅವಳನ್ನು ಮದುವೆ ಆಗಬೇಕಲ್ಲ, ಅದಕ್ಕೆ ಅವನು ಬ್ರಾಹ್ಮಣರ ಥರ ವೇಷ ಧರಿಸ್ತಾನೆ, ವೇದ ಮಂತ್ರ ಕಲಿತಾನೆ ಮತ್ತು ಮಾಂಸಾಹಾರ ಬಿಟ್ಟು ಸಸ್ಯಾಹಾರ ಅನುಸರಿಸುತ್ತಾನೆ. ತನ್ನ ಕುಲ ಗೋತ್ರ ಎಲ್ಲವನ್ನು ಗುಟ್ಟಾಗಿ ಇಟ್ಟು ಅವಳನ್ನು ಮದುವೆ ಆಗ್ತಾನೆ. ಸ್ವಲ್ಪ ಸಮಯದ ನಂತರ, ಅಂದರೆ ದಿನಗಳು ಕಳೆದಂತೆ, ಅವನಿಗೆ ಎಲ್ಲೋ ಒಂದು ಕಡೆ ಮಾಂಸಾಹಾರ ನೋಡ್ತಾನೆ. ಅದನ್ನು ನೋಡಿ ಅವನು
ತಿನ್ನಲು ಶುರು ಮಾಡ್ತಾನೆ. ಅದನ್ನು ಅವನ ಹೆಂಡತಿ ನೋಡ್ತಾಳೆ. ಇದರಿಂದ ಅವಳು ಕೋಪಗೊಂಡು ಅವನನ್ನು ಹೊಡೆಯಲು ಬರುತ್ತಾಳೆ. ಅವಳ ಕೋಪಕ್ಕೆ ಹೆದರಿ ಅವನು ತಪ್ಪಿಸಿಕೊಂಡು ಕೋಣದ ಹಿಂದೆ ಅಡಗಿಕೊಳ್ತಾನೆ. ಆದರೂ ಅವಳು ಬಿಡದೆ ಕೋಣದ ರುಂಡದ ಸಮೇತ ಅವನನ್ನು ಕೊಂದು ಹಾಕುತ್ತಾಳೆ. ಆದರೂ ಅವಳ ಕೋಪ ತಣಿಯಲ್ಲ. ಆ ಚಪ್ಪರಕ್ಕೆ ಬೆಂಕಿ ಇಡ್ತಾಳೆ. ಹೀಗಾಗಿ ಜಾತ್ರೆಯ ಕೊನೆಯ ದಿನ ಚಪ್ಪರಕ್ಕೆ ಬೆಂಕಿ ಇಡೋದು ಮತ್ತು ಕೋಣದ ರುಂಡವನ್ನು ಕಡಿಯುತ್ತಿದ್ದರು. ಆದರೆ ಇವಾಗ ಕೋಣದ ರುಂಡವನ್ನು ಕಡಿಯಲ್ಲ, ಅದರ ಸಾಂಕೇತಿಕ ಬಲಿ ಅಷ್ಟೇ ನಡೆಯುತ್ತೆ. ಇದನ್ನೆಲ್ಲ ನೋಡಿದ ಅಲ್ಲಿನ ಗ್ರಾಮಸ್ಥರು, ಅಂದರೆ ಕೋಣದ ರುಂಡವನ್ನು ಚೆಂಡಾಡೋದು ಮತ್ತು ಚಪ್ಪರಕ್ಕೆ ಬೆಂಕಿ ಹಾಕೋದು, ಇದನ್ನೆಲ್ಲ ನೋಡಿದ ಅಲ್ಲಿನ ಗ್ರಾಮಸ್ಥರು ಇವಳು ಸ್ತ್ರೀ ಸಾಕ್ಷಾತ್ ದೇವಿ ಅಂತ ಹೇಳಿ ಪೂಜೆ ಮಾಡ್ತಾರೆ. ಈ ದೇವಿಯ ಜಾತ್ರೆಯನ್ನು ಮೊದಲು ಹಾನಗಲ್ ಎಂಬ ಊರಿನಲ್ಲಿ ಆಚರಿಸುತ್ತಿದ್ದರು. ಜಾತ್ರೆ ಮುಗಿದ ನಂತರ ವಿಗ್ರಹ ಮತ್ತು ಆಭರಣಗಳನ್ನು ಪೆಟ್ಟಿಗೆಯಲ್ಲಿ ಇಡ್ತಿದ್ದರು. ಇದನ್ನು ಒಮ್ಮೆ ಕಳ್ಳರು ಆ ಪೆಟ್ಟಿಗೆಯನ್ನು ಕದ್ದು ದೇವಿಯ ಚಿನ್ನಾಭರಣವನ್ನೆಲ್ಲ ಕದ್ದು ದೇವಿಯ ಮೂರ್ತಿಯನ್ನು ಎಲ್ಲೋ ಒಂದು ಕಡೆ ಬಿಸಾಡುತ್ತಾರೆ. ಹಾಗಾಗಿ ಹಾನಗಲ್ನಲ್ಲಿ ಜಾತ್ರೆ ನಿಂತು ಹೋಗುತ್ತೆ. ನಂತರ ಎಷ್ಟೋ ವರ್ಷದ ನಂತರ ಯಾವುದೋ ಒಂದು ಕೆರೆಯಲ್ಲಿ ಆ ದೇವಿಯ ವಿಗ್ರಹ ಸಿಗುತ್ತೆ. ಇದಕ್ಕೂ ಒಂದು ಕಥೆ ಇದೆ. ಬಸವ ಎನ್ನುವ ಭಕ್ತನೊಬ್ಬ ಪ್ರತಿ ವರ್ಷ ಚಂದ್ರಗುತ್ತಿಯ ಜಾತ್ರೆಗೆ ಹೋಗುತ್ತಿದ್ದ. ಒಂದು ಬಾರಿ ಅವನನ್ನು ಏನು ಮಾಡ್ತಾರೆ ಅಲ್ಲಿನ ಜನರು, ಅವನಿಗೆ ತೊಂದರೆ ಕೊಡ್ತಾರೆ. ಅದರಿಂದ ಅವನು ಬೇಸರಗೊಳ್ತಾನೆ. ಹಾಗಾಗಿ ಆ ವರ್ಷ ಜಾತ್ರೆಗೆ ಹೋಗೋದಿಲ್ಲ. ಅವನು ಶಿರಸಿಯಲ್ಲಿಯೇ ಇದ್ದು ದೇವಿಯ ಆರಾಧನೆ ಮಾಡ್ತಾನೆ. ಆ ದಿನ ರಾತ್ರಿ ಅವನಿಗೆ ಕನಸಲ್ಲಿ ದೇವಿ ಬಂದು, ನಾನು ನಿಮ್ಮ ಊರಿನ ಕೆರೆಯಲ್ಲಿಯೇ ಇದ್ದೇನೆ, ನನ್ನನ್ನು ಮೇಲೆತ್ತು ಎನ್ನುವ ಕನಸು ಬೀಳುತ್ತೆ. ಅದನ್ನು ಅವನು ಅಲ್ಲಿನ ಗಣ್ಯರಿಗೆಲ್ಲ ಹೇಳುತ್ತಾನೆ. ಅವರೆಲ್ಲ ಒಟ್ಟಾಗಿ ಆ ಕೆರೆಯಲ್ಲಿ ಹುಡುಕಾಡಿದಾಗ ದೇವಿಯ ವಿಗ್ರಹ ಸಿಗುತ್ತದೆ. ಹಾಗಾಗಿ ಆ ಕೆರೆಗೆ ದೇವಿ ಕೆರೆ ಅಂತ ಕರೀತಾರೆ. ಈಗಲೂ ಆ ಕೆರೆ ಇದೆ, ನೀವು ನೋಡ್ಬೋದು. ದೇವಿ ಕೆರೆ ಅಂತಲೂ ಹೆಸರಿದೆ. ಇವಾಗ ಜಾತ್ರೆ ಮುಗಿದ 10 ದಿನಗಳ ತನಕ ಈ ಊರಿಗೆ ಸೂತಕವಿರುತ್ತದೆ. ಈ ಸಂದರ್ಭದಲ್ಲಿ ಏನು ಅಂದರೆ ಶುಭ ಕಾರ್ಯ ಯಾವುದೂ ಇರುವುದಿಲ್ಲ. ನೋಡಿ, ಲೇಡಿ ಪೊಲೀಸರು ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ. ಎಷ್ಟೊಂದು ಅಂಗಡಿ ಇದೆ ನೋಡಿ, ಮುಗಿಯುವುದೇ ಇಲ್ಲ. ನೋಡಿ ಅಂತೆ ಎಷ್ಟು ದೊಡ್ಡದಾದ ತೊಟ್ಟಿಲಿದೆ. ಒಂದಲ್ಲ ಎರಡಲ್ಲ 3 ಇದೆ ನೋಡಿ. ಇನ್ನು ಹುಬ್ಬಳ್ಳಿಯಿಂದ ಶಿರಸಿಗೆ 104 ಕಿಲೋಮೀಟ್ರ್ ಇದೆ. ಹಾಗೆ ಬೆಂಗಳೂರಿನಿಂದ ಶಿರಸಿಗೆ 436 ಕಿಲೋಮೀಟ್ರ್ ದೂರ ಆಗುತ್ತೆ. ಇನ್ನು ಗೋಕರ್ಣದಿಂದ ಬರ್ತೀರಾ ಅಂತ ಹೇಳಿದರೆ ಒಂದು 80 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಮಂಗಳೂರು ಕಡೆಯಿಂದ ಬರುವುದಾದರೆ ನಿಮಗೆ 263 ಕಿಲೋಮೀಟ್ರ್ ದೂರ ಆಗುತ್ತೆ. ನೋಡಿ, ನಾವೀಗ ಅನ್ನ ಸಂತರ್ಪಣೆ ನಡೆಯುವಂಥ ಸ್ಥಳಕ್ಕೆ ಬಂದಿದ್ದೇವೆ. ಎಷ್ಟು ಜನರಿದ್ದಾರೆ ನೋಡಿ. ಒಂದು ವೇಳೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಇನ್ನೊಂದು ಬೆಲ್ ಬಟನ್ ಅಂತ ಇದೆ, ಅದನ್ನು ಒತ್ತಿ.